ಯಾದಗಿರಿಯಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ. ಯಾದಗಿರಿ ಕೈಗಾರಿಕಾ ಪ್ರದೇಶದಲ್ಲಿ ಹೊತ್ತಿ ಉರಿದಿದೆ ಫ್ಯಾಕ್ಟರಿ. ಇನ್ನು ಬೆಂಕಿಯ ಕೆನ್ನಾಲಿಗೆ ಮುಗಿಲೆತ್ತರಕ್ಕೆ ಚಿಮ್ತಾ ಇದೆ ಬೆಂಕಿಯ ಜ್ವಾಲೆ. ಬೆಂಕಿ ಕೆನ್ನಾಲಿಗೆಯ ಭಯಾನಕ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಯಾದಗಿರಿ ತಾಲೂಕಿನ ಬಾಡಿಯಾಳ್ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು. ಘಟನಾವಳಿಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಬೆಂಕಿಯ ಕೆನ್ನಾಲಿಗೆ ಮುಗಿಲೆತ್ತರಕ್ಕೆ ಚಾಚ್ತಾ ಇರುವಂತಹ ದೃಶ್ಯಗಳಿದು. ಸೇಲ್ ಲ್ಯಾಬೊರೇಟರಿ ಫ್ಯಾಕ್ಟರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಕಚ್ಚಾ ವಸ್ತುಗಳನ್ನ ಕರಗಿಸಿ ಪೌಡರ್ ತಯಾರಿಸುವಂತಹ ಫ್ಯಾಕ್ಟರಿ ಇದು. ರಿಯಾಕ್ಟರ್ ಅನ್ಲೋಡ್ ಮಾಡುವಾಗ ಈ ಬೆಂಕಿ ಅವಘಡ ಸಂಭವಿಸಿದೆ. ಬೆಂಕಿ ನಂದಿಸುವುದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಈಗಾಗಲೇ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮೀನ್. ಯಾವಾಗ ನಡೆದಿರುವಂತಹ ಘಟನೆ ಇದು? ಈಗ ಬೆಂಕಿ ತಹಬದಿಗೆ ಬಂದಿದೆಯಾ? ಅದು ಶಕಂತಲ ಇವತ್ತು ಬೆಳಗಿನ ಜಾವ ನಡೆದಿರುವಂತದ್ದು ಯಾದಗಿರಿ ತಾಲೂಕಿನ ಕಡೆಚೂರು ಬಾಡಿಯಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ ಸಿಲ್ ಲ್ಯಾಬೊರೇಟರಿ ಅನ್ನುವಂತಹ ಫ್ಯಾಕ್ಟರಿಯಲ್ಲಿ ಬೆಳಗಿನ ಜಾವ ಬೆಂಕಿ ಕಾಣಿಸಿಕೊಂಡಿದೆ. ಅಂದ್ರೆ ಈ ಒಂದು ಫ್ಯಾಕ್ಟರಿಯಲ್ಲಿ ಕಚ್ಚಾ ವಸ್ತುಗಳನ್ನ ಕರಗಿಸಿ ಪೌಡರ್ನ ತಯಾರು ಮಾಡ್ತಾರೆ. ಪೌಡರ್ ತಯಾರು ಮಾಡಿದಂತ ಪೌಡರ್ನ ಬೇರೆ ಕಡೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಲಾಗುತ್ತೆ. ಆದ್ರೆ ತಯಾರು ಮಾಡಿದಂತ ಪೌಡರ್ ಅನ್ನ ಅನ್ಲೋಡ್ ಮಾಡಲಾಗುತ್ತೆ. ಅನ್ಲೋಡ್ ಮಾಡೋ ಸಂದರ್ಭದಲ್ಲಿ ರಿಯಾಕ್ಟರ್ ಬ್ಲಾಸ್ಟ್ ಆಗುತ್ತೆ. ರಿಯಾಕ್ಟರ್ ಬ್ಲಾಸ್ಟ್ ಆದ ಕಾರಣಕ್ಕಾಗಿ ಇಡೀ ಫ್ಯಾಕ್ಟರಿ ಆವರಣದಲ್ಲೇ ಬೆಂಕಿ ಆವರಿಸಿಕೊಳ್ತದೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಕೂಡ ಆವರಿಸಿಕೊಂಡ ಕಾರಣಕ್ಕಾಗಿ ಅಲ್ಲಿರುವಂತಹ ಬೇರೆ ಬೇರೆ ಫ್ಯಾಕ್ಟರಿಯ ಸಿಬ್ಬಂದಿ ಆಗಿರ್ಬೋದು, ಜೊತೆಗೆ ಕಾರ್ಮಿಕರು ಸಹಿತ ಸಾಕಷ್ಟು ಗಾಬರಿಗೊಂಡಿದ್ರು. ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಸೈದಾಪುರ ಪೊಲೀಸ್ ಠಾಣೆಯ ಪೊಲೀಸರಿಗೆ ಮಾಹಿತಿ ಕೊಟ್ಟ ತಕ್ಷಣ ಸ್ಥಳಕ್ಕೆ ಸೈದಾಪುರ ಪೊಲೀಸರು ಬಂದಿದ್ದಾರೆ. ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದು ಸತತ 2 ಗಂಟೆಯಿಂದ ಬೆಂಕಿ ನಂದಿಸುವಂತ ಕಾರ್ಯ ಕೂಡ ಮಾಡ್ತಾರೆ. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಆವರಿಸಿಕೊಂಡ ಕಾರಣಕ್ಕಾಗಿ ಬೆಂಕಿ ನಂದಿಸುವ ಕಾರ್ಯ ಇನ್ನೂ ನಡೀತಾ ಇದೆ. ಧನ್ಯವಾದ ಅಮೀನ್ ತಮ್ಮ ಡೀಟೇಲ್ಸ್ಗಾಗಿ.